ಇವತ್ತು ಒಂದು ದಿನ ಮನಸ್ಸು ಮಾಡಿದ್ರೆ ನಾವು ಒಂದು ಬೈಕ್ ಟ್ಯಾಕ್ಸಿ ಹೊಡೆದಂಗೆ ಮಾಡ್ಬೋದು. ಕೇಸು ಸುಳ್ಳು ಅಂತ ಪ್ರೂವ್ ಆದಾಗ ನಿಮ್ಗಳ ಮೇಲೆ ಯಾರ್ಯಾರು ಕೇಸ್ ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ 55 ಲಕ್ಷದ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ. ಅವಾಗ ಕಂಪ್ನಿ ಅವ್ನು ಬರ್ತಾನ, ಬೈಕ್ ಟ್ಯಾಕ್ಸಿ ಅವ್ರು ಹೇಳ್ಬಿಡ್ಲಿ ಇದನ್ನ ಏನಕ್ಕೆ ದುಡ್ಡು ಕಟ್ಕೊಡ್ತಾನೆ, ಚಲನ್ ತಗೊಬನ್ನಿ ನಾನು ಕಟ್ಕೊಡ್ತೀನಿ ಅಂತಾನೆ. ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. ನನಗೆ ಸರ್ಕಾರ ಪರ್ಮಿಟ್ ಕೊಡ್ಬೇಕಾದ್ರೆ ಏನ್ ರೂಲ್ಸ್ ಕೊಟ್ಟಿದೆ, ನೀನ್ ಬೆಂಗಳೂರಲ್ಲಿ ಗಾಡಿ ಓಡಿಸೋದಕ್ಕೆ ಮತ್ತೆ ₹1 ಯಾರು ಸಾಲ ಕೊಟ್ಟಿಲ್ಲ. ಆಟೋ ತಗೊಳ್ಬೇಕಾದ್ರೆ ಬಡ್ಡಿಗೋ ಸಾಲ ಸೂಲ ತಗೊಂಡು ಸರ್ಕಾರಕ್ಕೆ ನಾವು ಕೇಳಿದೀವಿ ಪರ್ಮಿಟ್ ಕೊಡುವಂತ. ಒಂದು ಆಟೋ ತಗೊಳ್ಳಿಕ್ಕೆ 30-40 ಸಾವಿರ GST ಕಟ್ತಾ ಇದೀವಿ. ಅವ್ರು ಬೈಕ್ ತೊಗೊಂಡು ಕಟ್ತಾವ್ರೆ, ನಾವು ಕಮರ್ಷಿಯಲ್ ಅಂತ ಕಟ್ತಾ ಇದೀವಿ, ಸಾರಿಗೆಗೋಸ್ಕರನೇ. ನಾನು ಬರೀ ಯೂನಿಫಾರ್ಮ್ ಇಲ್ದಂಗೆ ಗಾಡಿ ಓಡಿಸಿದ್ರೆ ಇವತ್ತು ಪೊಲೀಸರು ದಂಡ ಹಾಕ್ಬೋದು. ಕಾಕಿ ಹಾಕೊಂಡು ಹೇಳಿ ಆಟೋ ಬಾ ಅಂತಾರೆ. ಏನಕ್ಕೆ ಅನಿಸ್ಕೋತಾ ಇದೀವಿ ನಾವೆಲ್ಲಾನು? ಹೊಟ್ಟೆಪಾಡು ಕಾನೂನೊಳಗಡೆ ಬಂದಾಗ ನಮ್ಮನ್ನು ಯಾರು ಬೇಕಾದ್ರೂ ಮಾತಾಡ್ಬೋದು. ಈ ಬೈಕ್ ಅವ್ರಿಗೆ ಯಾರ್ಯಾರ ಹತ್ರ ಮಾತಾಡಕ್ಕಾಗತ್ತಾ? ಇವ್ರ ಮದುವೆಗೆ ಸೀದಾ ಹೋಗ್ಬೋದು, ಗಾಡಿ ಬಾಡಿಗೆ ಹೊಡ್ಕೊಂಡು ಒಂದು ಮದುವೆಗೆ ಹೋಗಿ ಆಚೆ ಬರ್ಬೋದು. ನಾವು ಹಂಗೆ ಹೋಗ್ಲಿಕ್ಕಾಗತ್ತಾ? ಆಟೋ ಡ್ರೈವರ್ಗಳು ಯೂನಿಫಾರ್ಮ್ ಇಲ್ದಲೆ ನಾವು ಗಾಡಿ ಓಡ್ಸಂಗೆ ಇಲ್ಲ. ಮದುವೆಗೆ ಹೋಗ್ತಿದ್ರು ಅಡ್ಡ ಹಾಕ್ತಾನೆ ಪೊಲೀಸರು, ಅವೆಲ್ಲ ಗೊತ್ತಿಲ್ಲ, ಫೈನ್ ಬರಿ ಅಂತಾನೆ. ಅಂದ್ರೆ ಯಾರು ನಿಯತ್ತಾಗಿರ್ತಾರ ಪೊಲೀಸವರು, ಅವರು ದಂಡ ಹಾಕೇ ಹಾಕ್ತಾರೆ. ಅವ್ರು ಸರಿ ತಪ್ಪು ಹೇಳಲ್ಲ, ಅವರು ನೀನ್ ಕಾನೂನು ಉಲ್ಲಂಘನೆ ಮಾಡಿದ್ಯಾ ಹಾಕು ಅಂತಾರೆ. ಇವ್ರುಗಳಿಗೆ ಫೈನ್ ಹಾಕ್ಬಿಟ್ರೆ ಒಂದು ಹೆಲ್ಮೆಟ್ ಹಾಫ್ ಹೆಲ್ಮೆಟ್ಟು ಈಗ ಬೆಂಗಳೂರು ಕಮಿಷನರ್ಗೂ ನಾವು ಕೊಡ್ತಾ ಇದ್ದೀವಿ, ಯಾವ್ಯಾರು ಹಾಫ್ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಾರೆ ಎಲ್ಲ ಸೀಸ್ ಮಾಡಿಸಿ ಅಂತ, ಫೈನ್ ಹಾಕಿ ಅಂತ. ಮತ್ತೀಗ ಯಾರ್ಯಾರು ಇದ್ರ ಮುಖಾಂತರ ನಾನು ಕೇಳ್ಕೊಳೋದು ಇಷ್ಟನೇ, ಫುಲ್ ಹೆಲ್ಮೆಟ್ ಹಾಕೊಂಡ್ರೆ ಕಸ್ಟಮರ್ ಹತ್ಬಿಡ್ತಾರ ಬೈಕ್ ಟ್ಯಾಕ್ಸಿಗೆ. ಕಾನೂನು ಉಲ್ಲಂಘನೆ ಅಲ್ಲೇನೆ ಶುರುವಾಗಿದೆ. ಇವನು ಯಾರಿಗಾದ್ರೂ ಬೌನ್ಸ್ ಕಂಪ್ನಿ ಇತ್ತು, ಪೂರ್ತಿ ಹೆಲ್ಮೆಟ್ ಕೊಡ್ತಾ ಇತ್ತು. ಆ ರೀತಿ ಏನಾರು ರ್ಯಾಪಿಡೋದವನು ಕೊಟ್ಟಿದ್ದಾನ? ಹೆಲ್ಮೆಟ್ ಅಲ್ಲಿ ಏನಾರು ರ್ಯಾಪಿಡೋ ಅಂತ ಹೇಳಿ, ಇನ್ನು ಓಲಾ ಉಬರ್ ಅಂತ ಹೇಳಿ ಏನಾರಲ್ಲ ಲೋಗೋ ಹಾಕಿ ಕೊಟ್ಟಿದ್ದಾನ? ಎಲ್ಲ ಪಾಪ ದುಡಿ. ಈಗ ಅವ್ರಿಗೂ ನಮ್ಗೆ ಸುಮಾರು ಸರಿ ಬೈಕ್ ಹಿಡಿದಾಗ ನಮಗೂ ರಾತ್ರಿ ಹೊತ್ತು ಊಟ ಮಾಡೋಕ್ಕೂ ಆಗಲ್ಲ ನೆಮ್ಮದಿಗೆ. ಯಾಕೆಂದ್ರೆ ನಾವೇನೋ ಮೋಸ ಮಾಡಿದ್ವೇನೋ ಬೈಕ್ ರೈಡರ್ಗೆ ಅಂತ ನಮಗೂ ಫೀಲ್ ಆಗುತ್ತೆ. ಆದ್ರೆ ನಾವು ಬಂದಿರೋದು ಆಟೋ ವೃತ್ತಿಯಿಂದ ಬಂದಿರೋದ್ರಿಂದ ನಾವು ನಮ್ಮ ಸಂಘಟನೆ, ನಮ್ಮ ಚಾಲಕರನ್ನ ಬಿಟ್ಕೊಡ್ಲಿಕ್ಕೆ ನಾವು ಯಾವತ್ತೂ ತಯಾರಿಲ್ಲ. ಈ ಹೋರಾಟ ಈಗ ನಮ್ಮ ಮೇಲೆ ಕಂಪ್ನಿ 4-5 ಕೇಸ್ ಇದೆ ಹಾಕ್ಸಿದ್ದಾನೆ ಇವ್ರ ಮುಖಾಂತರ, ಬೈಕ್ ರೈಡರ್ ಮುಖಾಂತರ. ನಾನು ಈ ಎಲ್ಲ ಬೈಕ್ ರೈಡರ್ಗೂ ಹೇಳೋದು, ನಮಗೆ ಸಂಘಟನೆ ಇದೆ, ಆರ್ಥಿಕವಾಗಿ ಶಕ್ತಿವಾಗಿದ್ದೀವಿ, ನಾವು ಫೈಟ್ ಮಾಡ್ತೀವಿ. ಕೇಸು ಸುಳ್ಳು ಅಂತ ಪ್ರೂವ್ ಆದಾಗ ನಿಮ್ಗಳ ಮೇಲೆ ಯಾರ್ಯಾರು ಕೇಸ್ ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ 55 ಲಕ್ಷದ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ. ಅವಾಗ ಕಂಪ್ನಿ ಅವ್ನು ಬರ್ತಾನ, ನೀವು ಹೊಡೆದಿರಿ ಅಂತ ಹಾಕ್ತಾನೆ. ಬುಕ್ ಮಾಡಿದೀವಿ, ಈಗ ಯಾರು ರ್ಯಾಪಿಡೋ ಬುಕ್ ಮಾಡಂಗಿಲ್ವಾ? ಬುಕ್ ಮಾಡಿರ್ತೀವಿ, RTO ಇಟ್ಕೊಟ್ಟಿರ್ತೀವಿ, ತಪ್ಪೇನಿದೆ? RTO ಇಟ್ಕೊಂಡು ಫೈನ್ ಏನಕ್ಕೆ ಹಾಕ್ತಾನೆ RTOದವನು? ಇವ್ರು RTO ಅಧಿಕಾರಿಗಳನ್ನೇ ಆಪ್ನ ವರ್ಕ್ ಮಾಡ್ದಂಗೆ ಮಾಡ್ತಾರೆ ಅಂದ್ರೆ ಇವ್ರು ಲೀಗಲ್ ಆಗಿದಾರ ಇಲೀಗಲ್ ಆಗಿದಾರ? ನಾವು ಎಲೆಕ್ಟ್ರಾನ್ಸ್ ಲಾಸ್ಟ್ ಟೈಮ್ ಗಾಡಿ ಹಿಡಿಬೇಕಾದ್ರೆ ಆ ಸುತ್ತಮುತ್ತ ಸರ್ವರೇ ಡೌನ್ ಮಾಡ್ಬಿಟ್ಟ. ಇಲ್ಲಿ ಗಾಡಿ ಹಿಡಿತಾ ಇದಾರೆ ಅಂದ್ರೆ ಅಲ್ಲಿ ಎಲ್ಲೂ ಬುಕ್ಕಿಂಗ್ ಆಗದಂಗೆ ನೋಡ್ಕೊಬಿಡ್ತಾನೆ. ಅಂದ್ರೆ ಎಷ್ಟು ಅಕ್ರಮವಾಗಿ ಸಂಪಾದನೆ ಮಾಡಬೇಕು, ಮತ್ತೆ ಆಟೋ ಚಾಲಕರನ್ನ ಯಾವ ರೀತಿ ಕೆಟ್ಟ ಹೆಸರು ತಗೊಬರ್ಬೇಕು, ಸಂಘ ಸಂಸ್ಥೆಗಳಿಗೆ ಯಾವ ರೀತಿ ಇವರು ಕೇಸ್ ಹಾಕಿ ಕೋರ್ಟ್ ಕಳಿಸುವಂತ ಕೆಲಸ ಮಾಡಬೇಕು, ಅದಕ್ಕೆ ಹಿಂದೆ ಇದ್ದ ಸರ್ಕಾರನೂ ಪ್ರೋತ್ಸಾಹ ಕೊಡ್ತು. ಯಾವ ಸರ್ಕಾರ ಪಕ್ಷದಿರ್ಲಿ, ಹಿಂದೆ ಇದ್ದಂತ ಸರ್ಕಾರಗಳು ಕೊಡ್ತು. ಈಗಿರುವ ಸಾರಿಗೆ ಆಯುಕ್ತರಾಗಿರ್ಬೋದು, ಈಗಿರುವ ಸಾರಿಗೆ ಸಚಿವರಾಗಿರ್ಬೋದು, ಇವಾಗ ಇವ್ರು ನಮ್ಮ ಜೊತೆ ನಿಂತಿದ್ದಾರೆ. ಅದು ಇವ್ರುಗಳಿಗೆ ಭಯ ಬಂದು ಈಗ ಹೊಸ ಕತೆ ಕಟ್ಕೊಂಡು ಲೀಗಲ್ಲು ಅದು ಇದು ಆಟೋ ಡ್ರೈವರ್ಗಾಗಲ್ಲ. ಕೋರ್ಟು, ತಮಿಳ್ನಾಡು ಕೋರ್ಟು ಒಂದು ತಪ್ಪು ಮಾಡ್ತು. ಏನಾಗೋಯ್ತು ಅವ್ರಿಗೆ ಗೊತ್ತಿರಲ್ಲ, ಒಬ್ರು ಹೋಗೋರು ಬೈಕಲ್ಲಿ ಹೋಗ್ತಾರೆ, ಇಬ್ರು ಹೋಗೋರು ಆಟೋದಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಡ್ತು. ಕಾನೂನಲ್ಲಿ ಅದು ಇದೆಯಾ? ಇಷ್ಟು ವರ್ಷ ನೀವು 60 ವರ್ಷದಿಂದ ಬೈಕ್ ಇದ್ದಿದ್ರೆ ನಾವೇನ್ ಮಾಡ್ತಿದ್ವಿ? ನಾವು ಒಪ್ಕೋತಿದ್ವಿ. ಇದು ಬಂದಿರೋದು ಸರ್ಕಾರ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ವಾಪಸ್ ತಗೊಂಡಿರೋದ್ರಿಂದ ಯಾವುದೇ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಗೆ ನಾವು ರಿಕ್ವೆಸ್ಟ್ ಮಾಡಿ ಹೇಳ್ತೀವಿ, ನಿಮಗೆ ಸರ್ಕಾರ ಆಟೋ ಪರ್ಮಿಟ್ ಕೊಡ್ತಾ ಇದೆ, ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಬ್ಯಾಂಕ್ ಲೋನು ಸಿಗುತ್ತೆ, ನೀವು ದಯವಿಟ್ಟು ಗಾಡಿನ ತಗೊಂಡು ಓಡಿಸ್ಕೋಬೋದು. ಅದನ್ನ ಬಿಟ್ಟು ನೀವು ಬೈಕೇ ಓಡಿಸ್ತೀವಿ ಅಂತ ಅಂದರೆ ನಿಮ್ಗಳಿಗೆ ಮತ್ತೆ ಸರ್ ನೀವು ಇನ್ನೊಂದು ಜಾಗೃತಿ ಮೂಡಿಸಿ, ಫೈನ್ ಆಗ್ತಾ ಇದಾರಲ್ಲ ಇವ್ನು ಅವ್ನು ರ್ಯಾಪಿಡೋದನ್ನು ಕಟ್ಕೊಡ್ಬೋದು. ಈಗ ರ್ಯಾಪಿಡೋ ಒಂದೇ ಓಡಿಸಲ್ಲ ಪಾಪ, ಹುಡುಗರು ಸ್ವಿಗ್ಗಿ ಜೊಮ್ಯಾಟೋನು ಓಡಿಸ್ತಾರೆ, ಬೈಕ್ ಓಡಿಸ್ತಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ, RTOದವರು ಆ DL ನಂಬರ್ ಮೆನ್ಷನ್ ಮಾಡ್ತಾರೆ. ಅದ್ರ ನೀವು ಚಲನಲ್ಲಿ ನೋಡಿಬೇಕಾದ್ರೆ ಈಗಿರೋ ಕಾನೂನು ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ,
ಇವನು ಎಲ್ಲಾದ್ರೂ ಇನ್ನೊಂದು ಒಂದ್ಸರಿ 2 ಸರಿ ಸಿಗಾಕೊಂಡ್ರೆ ಅವ್ನು DL 6 ತಿಂಗಳು ಸಸ್ಪೆಂಡ್ ಆಗುತ್ತೆ. ಬೈಕ್ ಟ್ಯಾಕ್ಸ್ ಅವ್ರು ಹೇಳ್ಬಿಡ್ಲಿ ಇದನ್ನ, ಏನಕ್ಕೆ ದುಡ್ಡು ಕಟ್ಕೊಡ್ತಾನೆ, ಚಲನ್ ತಗೊಬನ್ನಿ ನಾನು ಕಟ್ಕೊಡ್ತೀನಿ ಅಂತಾನೆ. ಅಂದ್ರೆ ಇಲ್ಲಿ ಪೂರ್ತಿಯಾಗಿ ಆಟೋ ಚಾಲಕರನ್ನ ಇಲ್ಲ ಸರ್, ಆಟೋ ಚಾಲಕರಿಗೆ ಎಜುಕೇಟೆಡ್ ಇಲ್ಲ. ಇವತ್ತು ಒಂದು ದಿನ ಮನಸ್ಸು ಮಾಡಿದ್ರೆ ನಾವು ಒಂದು ಬೈಕ್ ಟ್ಯಾಕ್ಸಿ ಹೊಡೆದಾಗ ಮಾಡ್ಬೋದು. ನಾವು ಬೇರೆ ರೀತಿ ನಾವು ಕೂಡ ಹೀರೋ ಆಗಬೇಕು ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಇವತ್ತು 1000 ಜನ ನಿಂತ್ಕೊಂಡು ಏನು ಮಾಡೋದು ಬೇಕಾದರೂ ಕಾನೂನು ಕೈಗೆತ್ಕೋಬೋದು. ನಾವು ಕೋರ್ಟಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ. ಇವ್ರು ನಮ್ಮ ಮೇಲೆ ಕೇಸ್ ಆಗ್ತಾ ಇದ್ದಾನೆ, ಅಧಿಕಾರಿಗಳ ಮೇಲೆ ಕೇಸ್ ಆಗ್ತಾ ಇದ್ದಾರೆ, ಈ ಥರ ಹಿಡಿದು ಫೈನ್ ಆಗ್ತಾವ್ರೆ ಅಂತೇಳಿ. ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಲಿಕ್ಕೆ ಬರೋದೇ ಇಲ್ಲ ಇವಾಗ. ಮತ್ತೆ ಹೇಳ್ತಾನೆ ಅದಕ್ಕೆ ಇದಂಗಂತೆ ಅವ್ರು ಹಿಂಗಂತೆ ಅಂತ. ಅದೇನೋ ನಮ್ಮ ಪೀಸ್ ಆಟೋ ಸಂಘಟನೆ ಕಂಡ್ರೆ ಭಾರಿ ಪ್ರೀತಿ ಎಲ್ಲರಿಗೂ, ಎಲ್ಲೇ ಹೋದ್ರೂ ನಮ್ಮ ಸಂಘಟನೆ ಹೆಸರು ಹೇಳ್ಕೊಂಡು ಮಾತಾಡ್ತಾರೆ. ನಮ್ಮ ಸಂಘ ಸಂಸ್ಥೆಯವರು ಸಹ, ನನಗೂ ಗೊತ್ತಿರೋ ಮಾಹಿತಿ ಹೊಸದು ನೆನ್ನೆ ಬಂತು, ನಮ್ಮವರು ಸಹ ಬೈಕ್ ಟ್ಯಾಕ್ಸಿ ಕಂಪ್ನಿ ಜೊತೆ ಶಾಮೀಲಾಗಿದೆ ಸ್ವಲ್ಪ ಜನ. ಹೆಂಗೆ ಅಂದರೆ ನಾವು ವಿರೋಧ ಮಾಡ್ತಾ ಇದ್ದೀವ, ವಿರೋಧ ಮಾಡೋದು ಅವರು ಹಿಂಗೆ ವಿರೋಧ ಮಾಡೋಕ್ಕೆ ಆಗಲ್ವಲ್ಲ. ಈಗ ಅವ್ರ ಹತ್ರ ಡ್ರೈವರ್ ಇಲ್ಲ, ಅವ್ರುಗಳು ಏನು ಮಾಡ್ತಾರೆ, ಈಗ ಇಂಥ ಕಂಪ್ನಿಗಳ ಜೊತೆ ಶಾಮೀಲಾಗಿದ್ದಾರೆ. ಮಾಹಿತಿ ನಮಗೆ ಈಗ ಹಿಂಗೆ ಒಂದು 4-5 ಕಡೆ ಬಂತು. ಈಗ ರಾಪಿಡೋ ಕಂಪ್ನಿ ಕೆಲಸ ಮಾಡೋರು ಹೇಳ್ತಾರೆ, ಶಾಂತಿನಗರ ಗಲಾಟೆ ಆದಾಗಿಂದ ಲಾಗಿನ್ ತುಂಬ ಕಮ್ಮಿಯಾಗಿ ಹೋಗ್ಬಿಟ್ಟಿತ್ತು, ಲಾಗಿನೇ ಇರಲಿಲ್ಲ. ಇವ್ರು ಹಿಂಸೆ ಮಾಡಿ ಲಾಗಿನ್ ಮಾಡಿಸಿ ಮತ್ತೆಲ್ಲ ಕಡೆನೂ ಈ ಥರ ಏನೂ ಸಮಸ್ಯೆ ಇಲ್ಲ. RTO ಹೋಗೋದು, RTO ಒಳಗಡೆ ಮಾತಾಡಿದ್ದನ್ನ ತೋರಿಸ್ಲಿ, ನಾವು ತೋರಿಸಿಲ್ವಾ? ನಾವು RTO ನುಗ್ಗಿದಾಗ ಒಳಗಡೆ ಕಮಿಷನರ್ ಏನು ಹೇಳಿದ್ರು ಅನ್ನೋದು ತೋರಿಸಿದೀವಲ್ಲ, ಲಿಖಿತವಾಗಿ ಬರ್ಕೊಟ್ಟಿದ್ದನ್ನು ನಾವು ಹಾಕಿದೀವಲ್ಲ. ಇವ್ರು ಏನಾಗ್ತಾರೆ, ಅಧಿಕಾರಿ ಸೋಮವಾರದಿಂದ ನಾವು ಪ್ರತಿಯೊಂದು RTOಗಳಿಗೂ ಹೋಗಿ ನಾವು ಕಾನೂನುಬದ್ಧವಾಗಿ ನೀವೇನು ಮಾಡಬೇಕು ಅದನ್ನು ಮಾಡಲೇಬೇಕು ಅಂತೇಳಿ ಶುರು ಮಾಡ್ತೀವಿ. ನಾವು ತಂಡಗಳನ್ನ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ಸರ್ಕಾರ ನಮಗೆ ಅಧಿಕೃತವಾಗಿ ಲೆಟ್ರ್ ಮುಖಾಂತರ ಕೊಟ್ಟು ಅನಧಿಕೃತವಾಗಿದೆ, ನೀವು ಸಂಘ ಸಂಸ್ಥೆಯವ್ರು ಸಪೋರ್ಟ್ ಮಾಡಿ ಅಂದರೆ ಬೇಕಾದರೆ ರ್ಯಾಪಿಡೋದನ್ನು ಇನ್ನೂ 100 ಕೇಸ್ ಹಾಕಿದ್ರು ನಮ್ಮ ಚಾಲಕರು ನಾವು ಹಾಕೋಕೆ ರೆಡಿ ಇದ್ದೀವಿ. ಸರ್ಕಾರ ನಮಗೊಂದು ಲೆಟ್ರ್ ಕಾಯ್ತಾ ಇದ್ದೀವಿ, ಅವ್ರದ್ದೇನು ಅಪ್ಲಿಕೇಶನ್ ಬಂದ್ ಮಾಡ್ತದನಲ್ಲ, ನಾವು ಬುಕ್ ಮಾಡಿಕೊಡ್ತೀವಿ, ನೀವು ನಮಗೆ ಲಿಖಿತವಾಗಿ ಕೊಡಿ, ನಾವು ಈ ಥರ ಅಕ್ರಮವಾಗಿರೋ ಬೈಕ್ ಟ್ಯಾಕ್ಸಿನ ಹಿಡಿದು ಫೈನ್ ಹಾಕ್ಲಿಕ್ಕೆ ಈ ರೀತಿ ಸಂಘ ಸಂಸ್ಥೆಯ ಸದಸ್ಯರನ್ನ ನಾವು ಸಪೋರ್ಟ್ ಕೇಳಿದ್ದೀವಿ ಅಂತ ಕೊಟ್ಟರೆ ನಾವು ಅವಾಗ ಕಾನೂನು ರೀತಿ ಬೈಕ್ ಟ್ಯಾಕ್ಸಿ ನಿಲ್ಸೋದಕ್ಕೆ ಏನು ಸಪೋರ್ಟ್ ಬೇಕೋ ಅದೆಲ್ಲ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಕೆಲವು ಕಂಪ್ಲೇಂಟ್ಸ್ ಅಂದ್ರೆ ಈಗ ಪಬ್ಲಿಕ್ ಕಡೆಯಿಂದ ಆಗಲಿ ಇಲ್ಲ ನಮ್ಮ ಕಡೆಯಿಂದ ನಮಗೆ ಕಮೆಂಟ್ಸ್ ಬರೋದಾದ್ರೆ ಒಂದು ಮೈನ್ ಅಂದ್ರೆ ಆಟೋದವ್ರು ಮೀಟರ್ ಹಾಕಲ್ಲ, ಆಟೋದವ್ರು ಕರೆದಿದ್ದ ಜಾಗಕ್ಕೆ ಬರಲ್ಲ, ಈ ತರ 2013ವರೆಗೂ ಯಾವುದೇ ಸಮಸ್ಯೆ ಇರಲಿಲ್ಲ. ಎಲ್ಲರೂ ಮೀಟ್ರ್ ಹಾಕೊಂಡೇ ಹೋಗ್ತಾ ಇದ್ರು. ಮೀಟ್ರ್ ಮೇಲೆ 10 ರೂಪಾಯಿ ಕೊಡಿ 20 ರೂಪಾಯಿ ಕೊಡಿ ಅನ್ನೋ ಕಾನ್ಸೆಪ್ಟ್ ಇತ್ತು. ಈ ಓಲಾ ಉಬರ್ ಬಂತು, ಒಂದು ಬಾಡಿಗೆಗೆ 100 ರೂಪಾಯಿ ಕೊಡೋಕೆ ಶುರುವಾದರು. ಬರೀ ಮಿನಿಮಮ್ಗೆ 25 ರೂಪಾಯಿ ಜಾಗಕ್ಕೆ 100 ರೂಪಾಯಿ ಕೊಡೋಕೆ ಶುರುವಾದರು. ಅದೇನಾಯಿತು, ಸ್ವಲ್ಪ ಜನ ಚಾಲಕರ ಸಮಸ್ಯೆ ಕ್ರಿಯೇಟ್ ಆಯಿತು. ಈಗ ಮೆಜೆಸ್ಟಿಕ್ ಆಗಿರ್ಬೋದು, ಈ ಪಾಯಿಂಟ್ಗಳಿದ್ದಾವೆ. ನಮ್ಮಲ್ಲೂ ತಪ್ಪಿಲ್ಲ ಅಂತ ಹೇಳಲ್ಲ, 80% ನಮ್ಮಲ್ಲೂ ಹೇಳಲೇಬಾರ್ದು ಹೆಸರು, ಹೆಸರು ಹೇಳೋಕ್ಕೂ ನಾಚಿಕೆ ಆಗುತ್ತೆ ನಮ್ಗಳಿಗೆ. ಅಂಥ ಚಾಲಕರು ನಮ್ಮಲ್ಲಿದ್ದಾರೆ. ಆಸ್ಪತ್ರೆಯಲ್ಲೂ ಡಿಮ್ಯಾಂಡ್ ಮಾಡ್ತಾರೆ, ಬಸ್ ಸತ್ತಾಗಿಳಿದ ಎಲ್ಲ ವರ್ಗದಲ್ಲೂ ಕೆಟ್ಟವರಿದ್ದಾರೆ. ಅದೇ ರೀತಿ ನಮ್ಮ ವರ್ಗದಲ್ಲೂ ಸ್ವಲ್ಪ ಜಾಸ್ತಿ ಇದ್ದಾರೆ ಮತ್ತು ಒಳ್ಳೆಯವರು ತುಂಬ ಇದ್ದಾರೆ. ಈಗ 5 ಗಾಡಿ ಹಾಕ್ತಾರೆ ಸರ್ ಕೈಯೇ, ಕೊನೆಗೆ ಆಟೋದಲ್ಲೇ ಹೋಗಿರ್ತಾರೆ ಅವರು. ಇವೆಲ್ಲ ಒಬ್ಬರು ನೋಡ್ತಾರೆ, ಇಲ್ಲಿ ಜಾಸ್ತಿ ತೋರಿಸಿದ್ರೆ ಏನು ಮಾಡ್ಬಿಡ್ತಾರೆ, ಇಲ್ಲಿ ಜಾಸ್ತಿ ತೋರಿಸ್ತಾ ಇದೆ ಅಂತೇಳಿ ರೋಡ್ ಮೇಲೆ ಬಂದು ಕೈ ಹಾಕ್ತಾರೆ. 4-5 ಗಾಡಿ ಬಂದಿಲ್ಲ, ಕೊನೆಗೆ ಒಬ್ಬ ಆಟೋದ ಹೋಗ್ತಾನೆ. ಆಟೋದನ್ಗೆ ಹೋದಾಗೆ ಒಬ್ಬ ಕಸ್ಟಮರು ತಪ್ಪು ಅಂತ ಬರೀತಾನಲ್ಲ, ಒಳ್ಳೇದು ಅಂತ ಬರ್ದಿದ್ದಾನ? ಆಟೋದಲ್ಲಿ ಸರ್ವಿಸ್ ಕೊಡ್ತಾರಲ್ವಾ, 4 ಜನನ ಬೈದ, ಕೊನೆಗೊಬ್ಬ ಆಟೋ ಡ್ರೈವರ್ ಕರ್ಕೊಂಡು ಹೋಗ್ತಾನೆ. ಅವನ ಬಗ್ಗೆ ಇವತ್ತಾರು ಒಂದು ಒಗ್ಲಿ ಯಾರೋ ಬರೀತಾರ ಈ ಥರ ಮೀಟ್ರಿಗೆ ಬಂದರು ಅಂತ? ಇಲ್ಲೇನಾಗಿದೆ, ಈ ಓಲಾ ಉಬರ್ ಅಪ್ಲಿಕೇಶನ್ ಬಂದಾಗಿಂದ ಮತ್ತು ಎಲ್ಲ ಚಾಲಕರಿಗೆ ಈ ಓಲಾ ಉಬರ್ ಟಾರ್ಗೆಟ್ ಕೊಟ್ಟಿರ್ತಾರೆ. 10 ಬಾಡಿಗೆ ಹೊಡೆದ್ರೆ ಒಂದೇನೋ ಒಂದು 50, 100, 200 ಇನ್ಸೆಂಟಿವ್. ಅದರಿಂದ ಏನು ಮಾಡ್ತಾರೆ, ಎಲ್ಲ ಅಪ್ಲಿಕೇಶನ್ ಹೋಗ್ತಾರೆ, ಮೀಟ್ರ್ ಹಾಕೊಂಡು ಹೋಗ್ಸೋದು ಕಮ್ಮಿ ಮಾಡ್ತಾವ್ರೆ. ಇದು ಸರಿ ತಪ್ಪು ಪಬ್ಲಿಕ್. ಮತ್ತು ಯಾರೂ ಇದಕ್ಕೆ ಬಂಡವಾಳ ಹಾಕಿಲ್ಲ ಸರ್. ನಾವು ಪರ್ಮಿಟ್ ನಾವು ತಗೊಂಡಿದ್ದೀವಿ, ಇನ್ಸೂರೆನ್ಸ್ ಕಟ್ತಾ ಇದ್ದೀವಿ. ಇದೇ ಫ್ಲೈಟ್ ನೋಡಿ, ಇವತ್ತು ಬುಕ್ ಮಾಡಿದ್ರೆ ಒಂದು ರೇಟು, ಒಂದು ವಾರ ಮುಂಚೆ ಬುಕ್ ಮಾಡಿದ್ರೆ ಅದು ಅವ್ರು ಹೆಂಗಾದ್ರೂ ರೇಟ್ ಫಿಕ್ಸ್ ಮಾಡ್ಕೋಬೋದು. ಅದೇ ಆಟೋ ಚಾಲಕ ಏನಾದರೂ 10 ರೂಪಾಯಿ 20 ರೂಪಾಯಿ ಕೇಳಿದ್ರೆ ದೊಡ್ಡ ನ್ಯೂಸ್ ಮಾಡಿ ತಪ್ಪು ಅಂತಾರೆ. ಅದು ಶ್ರೀಮಂತರದು, ಇದು ಆಟೋ ಬಡವ್ರದು. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ.